ಕಾನೂನು ದೊಡ್ಡವರಲ್ಲಿ ಚಿಕ್ಕವರಲ್ಲಿ ತಿಳ್ಕೊಬಹುದು ಕಮ್ಮಿ ಇದೆ, ಅದು ಕಮ್ಮಿ ಇದೆ ಸರಿ ನಿಮ್ಗೆ, ಕಮ್ಮಿ ಇದೆ. ಸಿವಿಲ್ ಡಿಸ್ಟ್ರಿಬ್ಯೂಟರ್ ನೀವೇ ಸರ್ವೆ ಮಾಡಿಸ್ತೀರಿ, ಸರ್ವೆ ಮಾಡ್ಬಿಟ್ಟು ಕಲ್ಬಿಟ್ರೆ ಹಂಗೆ ನೀವು ಮಾಡಿದ ಫೈನ್ ಅಲ್ಲ. ಇನ್ನೂ ನಾಲ್ಕು ಕಡೆ ಬರ್ಬೇಕು ಅಂತೇಳಿ ಇವರು ನಮ್ಗೆ ನೇಮ್ ಮಾಡ್ತಾರೆ, ಕೋರ್ಟ್ಗೆ ಹೋಗೋರೆ. ಈ ಸಿವಿಲ್ ಡಿಸ್ಟ್ರಿಬ್ಯೂಟರ್ ದಯವಿಟ್ಟು ಪೊಲೀಸ್ ಇಲಾಖೆ ನಿಮ್ಮ ಅನುಭವದಲ್ಲಿ ನಾವೇನು ಕಾನೂನು ಬಗ್ಗೆ ಸಲಹೆ ಕೊಡೋಂಥ ಅವಶ್ಯಕತೆ ಇಲ್ಲ. ಏನಾದರೂ ಸಿವಿಲ್ ಕೋರ್ಟಲ್ಲಿರೋದನ್ನು ನಾವು ಪೊಲೀಸರು ಸೆಕ್ಯೂರಿಟಿ ಕೊಡ್ಬೋದು ಅನ್ನೋದಾದ್ರೆ ನಾನು ಇಲ್ಲೇ SP ಸಾಹೇಬ್ರಿಗೆ ಮಾಹಿತಿ ಹೈಕೋರ್ಟ್ ಸಾಕಷ್ಟು ಸಲ ಚಾಟಿಂಗ್ ಇದೆ. ತರೀಕಲ್ ರಾಜು ಅವರಿಂದ ಮುಖಭಂಗ ಅನುಭವಿಸಿದ ನಿಂಗರಾಜು ಮಲ್ಲಾಡಿ. ಹುಣಸೂರಿನಲ್ಲಿ ಜಮೀನು ವಿವಾದ, ಕೋರ್ಟ್ನಲ್ಲಿರುವ ಕೇಸ್ ನಡುವೆ ಸರ್ವೆಗೆ ಬಂದ ಅಧಿಕಾರಿಗಳು, ಪೊಲೀಸರ ಕ್ರಮಕ್ಕೆ ಆಕ್ರೋಶ. ಹುಣಸೂರು ಜುಲೈ 29ರಂದು ಜಮೀನು ನಾಗರಿಕ ವಿವಾದಗಳಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಬಾರದು ಎಂಬ ಹೈಕೋರ್ಟ್ ಆದೇಶವಿದ್ದರೂ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿ ತರೀಕಲ್ ಗ್ರಾಮದಲ್ಲಿ ಇಂದು ಸರ್ಕಾರಿ ಅಧಿಕಾರಿಗಳು ಮತ್ತು ಪೊಲೀಸರು ಸರ್ವೆಗೆ ಮುಂದಾದ ಘಟನೆ ವಿವಾದಕ್ಕೆ ಕಾರಣವಾಗಿದೆ. ನಾವು ಕೈಕಟ್ಟಾಗಿ ನಿಂತಿದ್ದೇನೆ. DC ಸಾಹೇಬ್ರನ್ನ ಕೇಳ್ತೀನಿ, ಕೋರ್ಟಲ್ಲಿ ಪ್ರಕರಣ ಇರೋದನ್ನ ಸರ್ವೆ ಮಾಡ್ಬೋದಾ ಇತ್ಯರ್ಥ ಆಗೋವರೆಗೂ ಅಂತ. ಕೋರ್ಟ್ ಆದೇಶ ಇದ್ರೆ ಬೇಕಾದ್ರೆ ಮಾಡ್ಲಿ, ನಾವು ಕೈ ಕಟ್ಟಿ ಯಾಕಂದ್ರೆ ನ್ಯಾಯಾಂಗದ ಆದೇಶಕ್ಕಿಂತ ಬಹಳ ದೊಡ್ಡದು ಯಾವುದೂ ಇಲ್ಲ. ನ್ಯಾಯಕ್ಕೆ ಪ್ರತಿಯೊಬ್ಬರು ಪ್ರತಿ ಇಲಾಖೆನೂ ಕೂಡ ತಲೆಬಾಗಬೇಕು, ನಾವು ಕೂಡ ತಲೆಬಾಗ್ತೀವಿ. ಕೋರ್ಟ್ ಆದೇಶ ಇಟ್ಕೊಂಡು ಸರ್ವೆ ಮಾಡೋದಾದ್ರೆ ನಮ್ದು ಏನು ತಕರಾರೆಲ್ಲ ಮಾಡ್ಬೋದು. ಸರ್ ಈಗ ಎಲ್ಲಿ ಸರ್ ಮಾಡಬೇಡ ಅಂತ ಯಾರು ಆ ಥರ ಏನಿಲ್ಲ. ಕೋರ್ಟ್ ಸಿವಿಲ್ ಡಿಸ್ಟ್ರಿಬ್ಯೂಟ್ ಇದೆಯಲ್ಲ, ಇದು ಸಿವಿಲ್ ಡಿಸ್ಟ್ರಿಬ್ಯೂಟರ್ ನೀವೇ ಸರ್ವೆ ಮಾಡಿಸ್ತೀರಿ. ಸರ್ವೆ ಮಾಡಿಸಬಾರ್ದು ಅಂತ ಯಾಕೆ ಸರ್ವೆ ಮಾಡಬೇಡಿ ಅಂತ ಬಿಡ್ತಾರೆ. ಆಯ್ತಪ್ಪ, ಸರ್ವೆ ಮಾಡ್ಬಿಟ್ಟು ಕಲ್ಬಿಟ್ರೆ ಹಂಗೆ ನೀವು ಮಾಡಿದ ಫೈನ್ ಅಲ್ಲ, ನೀವು ಸರ್ವೆ ಮಾಡಿದ ಫೈನ್ ಅಲ್ಲ. ಏತಾಳೆ ಇನ್ನೇನು ಮಾತಾಡೋಣ, ಮಾಡಬೇಡ ಅಲ್ಲ ನಾನೇ ಸರ್ವೆ ಮಾಡಬೇಡಲ್ಲ, ಇದು ಬಗೆಹರಿದ ಮೇಲೆ ಸರ್ವೆ ಮಾಡಿ ಅಷ್ಟೇ. ಅವ್ರು ಮಾಡಬೇಡಿ ಅಂತ ಹೇಳ್ತಾರೆ. ಹೋಗಕ್ಕೆ ಅವ್ರಿಗೂ ಆಯ್ತು, ಎಲ್ಲರಿಗೂ ಆಯ್ತು. ವಿವಾದದ ಹಿನ್ನೆಲೆ ತರೀಕಲ್ ಗ್ರಾಮದ ಸರ್ವೆ ನಂಬರ್ 39ರ 3 ಎಕರೆ 4.5 ಗುಂಟೆ ಜಮೀನಿನ ಮಾಲೀಕ ಬೈರಣ್ಣ, ಪಕ್ಕದ 1 ಎಕರೆ 18 ಗುಂಟೆ ಜಮೀನು ಪಂಕಜ್ ರೋಸ್ಲಿನ್, ವೈಫ್ ಆಫ್ ಜಾನ್ ಕ್ರಿಸ್ಟೋಫರ್ ಅವರು ತಮ್ಮ ಜಮೀನಿನಲ್ಲಿ ಒತ್ತುವರಿಯಾಗಿದೆ ಎಂದು ಬೈರಣ್ಣ ಸರ್ವೆಗೆ ಅರ್ಜಿ ನೀಡಿದ್ದರು. ಅದರಂತೆ ಇಂದು ಕಂದಾಯ ಅಧಿಕಾರಿಗಳಾದ ಮಾದೇಶ್ ಸ್ವಾಮಿ ಮಹೇಶ್ ಅವರ ತಂಡ ಸರ್ವೆಗೆ ಬಂದಿತ್ತು. ಕೋರ್ಟ್ನಲ್ಲಿದೆ ಕೇಸ್. ಈ ಜಮೀನು ವಿಚಾರ 281/2026 JMFC ಹುಣಸೂರಿನಲ್ಲಿ 24/7/2026ರಂದು ದಾವೆ ಹೂಡಲಾಗಿದೆ. ಕೇಸ್ ನ್ಯಾಯಾಲಯದಲ್ಲಿರುವಾಗಲೇ ಸರ್ವೆ ಮಾಡಲು ಮುಂದಾಗಿದ್ದನ್ನು ಪಂಕಜ್ ರೋಸ್ಲಿನ್ ವಿರೋಧಿಸಿದರು. ನಾವು ಬಡ ಕುಟುಂಬ, ಪೊಲೀಸರು ಬಂದು ಭಯಪಡಿಸುತ್ತಿದ್ದಾರೆ ಎಂದು ಕುಟುಂಬ ಆರೋಪಿಸಿದೆ. ನ್ಯಾಯ ತಪ್ಪಿಸ್ಕೊಡ್ಬೇಕು ಅಷ್ಟೇ ನಾವು ಕೇಳ್ಕೊಳ್ತಾರೆ. ರಾಜು ವರ್ಸಸ್ ಪೊಲೀಸ್ ಮತ್ತು ನಿಂಗರಾಜು ಸರ್ವೆಗೆ ಭದ್ರತೆಗೆಂದು ಹುಣಸೂರು ಗ್ರಾಮಾಂತರ ಪೊಲೀಸರು ಬಂದಿದ್ದರು. ಸ್ಥಳಕ್ಕೆ ಬಂದ ಉದ್ಯಮಿ ತರೀಕಲ್ ರಾಜು ಅವರು ಪೊಲೀಸರನ್ನ ಇದು ಕೋರ್ಟ್ನಲ್ಲಿರುವ ವಿಷಯ. ಹೈಕೋರ್ಟ್ ಹಲವು ಬಾರಿ ಎಚ್ಚರಿಸಿದೆ, ಆದರೂ ನೀವು ಯಾಕೆ ಬಂದಿದ್ದೀರಿ? ಅದೇ ಸಂದರ್ಭದಲ್ಲಿ ಈ ವಿವಾದಕ್ಕೆ ದಲಿತ ಸಂಘರ್ಷ ಸಮಿತಿಯ ನಿಂಗರಾಜು ಮಲ್ಲಾಡಿ ಕಾರಣ ಎಂದು ಆರೋಪಿಸಿ ರಾಜು ಅವರು ಅವರನ್ನ ಕಾನೂನು ದೊಡ್ಡವರಲ್ಲಿ ಚಿಕ್ಕವರಲ್ಲಿ ತಿಳ್ಕೊಬಹುದು ಕಮ್ಮಿ ಇದೆ, ಅದು ಕಮ್ಮಿ ಇದೆ ಸರ್, ಇದು ಅದು ಕಮ್ಮಿ ಇದೆ ಬಿಡಿ ನಿಮ್ಗೆ, ಅದು ಕಮ್ಮಿ ಇದೆ. ಡಿಸ್ಟ್ರಿಬ್ಯೂಟರ್ ನಿಂಗರಾಜು ಮಲ್ಲಾಡಿ ಮುಖಭಂಗ ಅನುಭವಿಸಿದರು.